ಕರ್ನಾಟಕದಲ್ಲಿ ಕನ್ನಡಿಗರಿಗೆ ರಕ್ಷಣೆ ಇಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಿದೆ. ಬೆಳಗಾವಿ ಕಂಡಕ್ಟರ್ ಘಟನೆಗೆ ಇಲ್ಲ ರಕ್ಷಣೆ ಅಂತ ಇಲ್ಲ. ಈಗ ಅವತ್ತಿಂದನೂ ಬೆಳಗಾಮಲ್ಲಿ ನಡೀತಾ ಇದೆ ಈ ವಿಚಾರ. ನಾನು ಅದಕ್ಕೆ ಖಂಡಿಸ್ತೀನಿ. ನಾನು ಸರ್, ಈಗ ಸರ್ಕಾರದ ಬಗ್ಗೆ ಮಾತಾಡೋಕ್ಕೆ ನಾಚಿಕೆ ಆಗುತ್ತೆ ಅಂತ ಬಿಟ್ಟು ಕುಮಾರಸ್ವಾಮಿ ಹೇಳ್ತಾರೆ. ಏನಕ್ಕೆ ಎಲ್ಲ ಯೋಜನೆಗಳು ವಿಫಲ ಆಗ್ತಾ ಇದೆ. ಆಯ್ತು ರೀ, ಕುಮಾರಸ್ವಾಮಿ ಅವರು 2 ಬಾರಿ ಮುಖ್ಯಮಂತ್ರಿ, ಅದೇ ಹೇಳಿದ್ದು ನಾನು. ಈಗ ಮನೆ ಸಿದ್ದರಾಮಯ್ಯ ಅವರು ಈಗ ಇಷ್ಟು ಗ್ಯಾರಂಟಿದಲ್ಲಿ 55ರಿಂದ 60 ಸಾವಿರ ಕೋಟಿ ಆಗ್ತದೆ ಈ ಗ್ಯಾರಂಟಿಗಳು ಕೊಡಬೇಕಾದ್ರೆ. ಅದರಲ್ಲಿ ಸಿದ್ದರಾಮಯ್ಯ ಅವರು ಬಡವ್ರ ಬಗ್ಗೆ ಕಾಲೇಜ್ ಇದ್ದಿದ್ದ ಕಾರಣಕ್ಕೆ 9,500 ಕೋಟಿ ಮಾನ್ಯ ಕುಮಾರಸ್ವಾಮಿ ಅವರೇ. ಸ್ಲಮ್ ಮನೆ 1,80,000, 253 ಮನೆಗೆ 7,400 ಕೋಟಿ, ರಾಜೀವ್ ಗಾಂಧಿ ಆಶ್ರಯ ಮನೆಗಳಿಗೆ 47,860 ಮನೆಗೆ 2,100 ಕೋಟಿ, 9,500 ಕೋಟಿ ಬಡವ್ರು ಕಟ್ಟಕ್ಕೆ ಸಾಧ್ಯ ಆಗಲ್ಲ. ಆ ಗ್ಯಾರಂಟಿಗಳು ಎಷ್ಟನ್ನ ನನ್ನ ಕಷ್ಟ ಆಗಲಿ ಆ ಬಡವ್ರ ಮನೆಗಳು ಕೊಡಬೇಕಂತ ಯಾರು ತೀರ್ಮಾನ ಮಾಡಿರೋದು? ಇವರು ಮುಖ್ಯಮಂತ್ರಿ ಆಗಿತ್ತಾನೆ. ಇವ್ರು ಬಡವ್ರ ಬಗ್ಗೆ ಕಾಲೇಜ್ ಇದ್ದಿದೆ ಕುಮಾರಸ್ವಾಮಿ ಅವ್ರು ಮಾಡಬೇಕಾಗಿತ್ತು. ಏನು ಮಾಡಿದ್ದಾರೆ ಕುಮಾರಸ್ವಾಮಿ ಅವರು? ಒಂದು ಬಾರಿ ಯಾವುದೋ ರೈತರು ಸಾಲ ಮನ್ನಾ ಮಾಡಿಬಿಟ್ಟು ನಾನು ರೈತ ಸಾಲ ಮನ್ನಾ ಮಾಡಿದ್ದೀನಿ. ಇಂಥದ್ದು 2 ಸತಿ ಮುಖ್ಯಮಂತ್ರಿ ಆಗಿದ್ದಿಲ್ಲ. ಅವರಿದ್ದಲ್ಲಿ ನಾನು ಮಂತ್ರಿ ಆಗಿದೆ. ಅವ್ರು ತೋರಿಸ್ಲಿ ಇಂಥದ್ದು ಮಾಡಿದ್ದೀನಿ ಅಂತ. ಈಗ ಸಿದ್ದರಾಮಯ್ಯ ಅವ್ರದ್ದು ನಾವು ತೋರಿಸ್ತೀವಿ, ಇಂಥ ಭಾಗ್ಯಗಳು ಕೊಟ್ಟಿದ್ದಾರೆ, ಇಂಥ ಕಾರ್ಯಕ್ರಮನ ಕೊಟ್ಟಿದ್ದಾರೆ. ಈ ಮನೆಗಳು ನಾವು ಕುಮಾರಸ್ವಾಮಿ ಹಂಗೆ ಘೋಷಣೆ ಮಾಡಿದ್ದೀವಿ. ನಾವು ಚುನಾವಣೆ ಟೈಮಲ್ಲಿ ನಾವು 5 ಗ್ಯಾರಂಟಿ ಘೋಷಣೆ ಮಾಡಿದ್ವಿ. ನಮ್ಮ ಸರ್ಕಾರ ಬಂದಿದ್ದು 1 ತಿಂಗಳಲ್ಲಿ ಲಾಗು ಮಾಡಿದ್ವಿ. ವಿರೋಧ ಪಕ್ಷದವ್ರು ಏನಂದರು, ಈ ಗ್ಯಾರಂಟಿಗಳು ಬರೀ ರಾಜಕೀಯ ಭಾಷಣ, ಈ ಗ್ಯಾರಂಟಿಗಳು ಕೊಡೋಕ್ಕೆ ಸಾಧ್ಯ ಆಗಲ್ಲ, ಬರೀ ರಾಜಕೀಯ ಭಾಷಣ. ನಮ್ಮ ಸರ್ಕಾರ ಬಂದು 1 ತಿಂಗಳಲ್ಲಿ ಕೊಟ್ವಿ. ಈ ಮನೆಗಳು ಕೊಡ್ತೀವಿ, ಫ್ರೀ ಕೊಡ್ತೀವಿ ಅಂತ ಹೇಳ್ಬಿಟ್ಟು 9,500 ಕೋಟಿ ನಾವು ಚುನಾವಣೆ ಟೈಮಲ್ಲಿ ಪ್ರಚಾರ ಟೈಮಲ್ಲಿ ನಾವು ಘೋಷಣೆ ಮಾಡಿರಲಿಲ್ಲ. ಬಡವ್ರ ಬಗ್ಗೆ ಕಾಲೇಜ್ ಇದ್ದಿದ್ದ ಕಾರಣಕ್ಕೆ ನಾವು ಬಡವ್ರು ತೊಂದರೆದಲ್ಲಿದ್ದಾರೆ, ಕಷ್ಟದಲ್ಲಿದ್ದಾರೆ ಅಂತ ಕೊಟ್ಟಿರೋದು ನಾವು. ಈ ಕುಮಾರಸ್ವಾಮಿ ಅವ್ರು ರಾಜಕೀಯ ಮಾಡಂಗೆ ನಾವು ಕಾಂಗ್ರೆಸ್ದವ್ರು ಮಾಡಲ್ಲ. ಏನು ಇಲ್ಲ, ಪರಮೇಶ್ವರ್ ಏನು ಹೇಳ್ತಾರೆ, ಕರೆಕ್ಟಾಗಿ ಬಡವ್ರಿಗೆ ಸಿಗಬೇಕು ಅಂತ ನಾವು ಅದೇ ತಾನೇ ಹೇಳ್ತಾ ಇರೋದು. ನಾವೆಲ್ಲ ಅದೇ ಹೇಳ್ತಾ ಇರೋದು. ಇಲ್ಲ ಅಲ್ಲಿ ಏನೋ ಸ್ವಲ್ಪ ಫುಡ್ ನೀರಿದು ಸ್ವಲ್ಪ ವ್ಯವಸ್ಥೆ ಮಾಡಬೇಕಂತ ಕೇಳ್ಕೊಂಡಿದ್ದಾರೆ. ಆಮೇಲೆ ಫುಡ್ ಮೆನ್ಯೂ ಪ್ರಕಾರ ಫುಡ್ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಅವ್ರು ಡೈರೆಕ್ಷನ್ ಕೊಟ್ಟಿದ್ದಾರೆ. ಸೂಚನೆ ಕೊಟ್ಟು ವಾರ್ನು ಮಾಡಿದ್ದೀನಿ. ಅದಕ್ಕೆ ಕರೆಕ್ಟಾಗಿ ನೋಡಿಪ್ಪ, ಹಾಸ್ಟೆಲ್ನಲ್ಲಿ ಓದೋದು ಅದು ನಾನು ಹೇಳೋದೇನು. ಈಗ ಹಾಸ್ಟೆಲ್ ಬಡವ್ರ ಮಕ್ಕಳು ಪಾಪ ಅವ್ರು ಅಲ್ಲಿ ಅನುಕೂಲ ಇಲ್ಲ ಅಂತ ತಾನೇ ಇಲ್ಲಿ ಬರೋದು. ಹಾಸ್ಟೆಲ್ಗಳಿಗೆ ಅನುಕೂಲ ಇದ್ರೆ ಯಾರು ಬರ್ತಾರೆ ಹಾಸ್ಟೆಲ್ಗೆ? ನಮ್ಮ ಸ್ವಂತ ಮಕ್ಳಿಗೆ ಹೆಂಗೆ ನೋಡ್ಕೊಂತೀವಿ ಆ ಥರ ನೋಡ್ಕೊಳ್ಬೇಕಂತ ಸೂಚನೆ ಕೊಡ್ತೀವಿ.